ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್ ಅಂತ ಇವತ್ತಿನ ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ. ನಾನು ಇವತ್ತು ರಾಮಾಯಣದಲ್ಲಿ ಏನ್ ಓದ್ತೆ ಅಂತ ಹೇಳ್ತೀನಿ. ಮಂತರೆ ಕೈಕೆ ತಲೆಗೆ ತುಂಬಾ ಕೆಟ್ಟ ಯೋಚನೆಗಳನ್ನ ತುಂಬಿಸ್ತಿರ್ತಾಳೆ. ಸೊ ಯಾವ ರೀತಿ ಅಂದ್ರೆ, ನಾಳೆ ದಿನ ರಾಮಚಂದ್ರ ಏನಾದ್ರು ಸಿಂಹಾಸನದ ಮೇಲೆ ಕೂತ್ಕೊಂಡ್ರೆ ಅವನಿಗೆ ಈ ಜಗತ್ತಲ್ಲಿ ಅಂದ್ರೆ ಈ ದೇಶದಲ್ಲಿ ಎದುರಾಗಿ ನಿಲ್ಲೋರು ಯಾರೂ ಇಲ್ಲ. ಭರತ ಅವನ ಎದುರಾಗಿ ನಿಲ್ಬೋದು ಅಂತ ಭರತನ ಬೇರೆ ದೇಶಕ್ಕೆ ಕಳಿಸ್ತಾನೆ, ದೇಶಾಂತರ ಕಳಿಸ್ತಾನೆ. ನಿನ್ ಮಗನ ದೂರ ಮಾಡ್ತಾನೆ, ನಿನ್ನ ಕೌಸಲ್ಯಗೆ ದಾಸಿಯಾಗಿ ಇರಕ್ ಹೇಳ್ತಾನೆ ಅಂತ ಈ ರೀತಿ ಎಲ್ಲ ಕೆಟ್ಟ ಯೋಚನೆಗಳನ್ನ ತುಂಬ್ತಾರೆ. ಸೊ ಅವಾಗ ಕೈಕೆಗೆ ಒಂದಿಷ್ಟು ಅನುಮಾನ ಬರಕ್ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಕೌಸಲ್ಯಗೆ ನಾನ್ ದಾಸಿ ಆಗ್ಬೇಕು ಅನ್ನೋದಕ್ಕಿಂತ ಮಗನ್ಗೆ ಏನೂ ಸಿಗಲ್ಲ ಅನ್ನೋದು ಒಂದು ಯೋಚನೆ ಇರತ್ತಲ್ಲ, ನಾನ್ ಹೆತ್ ಮಗ ಅನಾಥ ಆಗ್ಬಿಡ್ತಾನೆ ಅನ್ನೋ ಯೋಚನೆ ಇರತ್ತಲ್ಲ. ಸೊ ಅದು ಕೈಕೆ ತಲೆಗೆ ಬರಕಾಗತ್ತೆ. ಆದ್ರೂನು ಕೈಕೆ ಯಾವ ರೀತಿ ಮಂದರೆಗೆ ರಿಪ್ಲೈ ಮಾಡ್ತಾಳಂದ್ರೆ, ಸೊ ಇವಾಗ ಏನು ಮಾಡಕ್ಕಾಗಲ್ಲ, ಇವಾಗ ಆಲ್ರೆಡಿ 4-5 ಗಂಟೆ, ಇನ್ನೊಂದು ಅರ್ಧ ಗಂಟೆ 1 ಗಂಟೆಯಲ್ಲಿ ರಾಮನ್ಗೆ ಪಟ್ಟಾಭಿಷೇಕ ನಡೆದು ಹೋಗುತ್ತೆ. ನೀನ್ ಎಲ್ಲಾ ಸಮಯ ಮೀರಿದ್ಮೇಲೆ, ಎಲ್ಲಾ ಸಮಯ ಕಳೆದು ಹೋದ್ಮೇಲೆ ಇವಾಗ ಹೇಳಿದ್ರೆ ನಮ್ಗೇನು ಮಾಡಕ್ ಅವಕಾಶ ಇಲ್ಲ ಅಂತ ಮಂತರೆಗೆ ಕೈಕೆ ಹೇಳ್ತಾಳೆ. ಕೈಕೆ ಅವಾಗ ಓ ಇವಳು ನನ್ ದಾರಿಗ್ ಬಂದು ಇವಾಗ ಇವಳನ್ನ ತಿದ್ಬೋದು ಅಂತ ಹೇಳ್ತಾಳೆ. ಇವಾಗೂ ಅವಕಾಶ ಇದೆ, ನೀನ್ ಉಪಯೋಗಿಸ್ಬೇಕು, ನೀನ್ ಮನಸ್ ಮಾಡ್ಬೇಕು ಅಂತ ಹೇಳ್ತಾಳೆ ಮಂದರೆ. ಕೈಕೆ ಇವಾಗ ಅರ್ಧ ಗಂಟೆಯಲ್ಲಿ ಏನ್ ಮಾಡಕ್ಕಾಗತ್ತೆ, ಭರತನ ಅಲ್ಲಿಂದ ಕರ್ಸಕ್ಕಾಗಲ್ಲ, ಕೈಕೆ ದೇಶದಿಂದ ಕರ್ಸಕ್ಕಾಗಲ್ಲ ಭರತನ. ಬಿಕಾಸ್ ಅವಾಗೆಲ್ಲ ಫ್ಲೈಟ್ ಎಲ್ಲ ಇರ್ಲಿಲ್ಲ. ಸೊ ಬರ್ಬೇಕಂದ್ರೆ 1-5-6 ದಿನ ಟೈಮ್ ತಗೋತಿತ್ತು ಅನ್ಸತ್ತೆ ಆ ಟೈಮಲ್ಲಿ. ಸೊ ಅಷ್ಟು ದೂರದಿಂದ ಕರ್ಸಕ್ಕಾಗಲ್ಲ. ದಶರಥನ್ಗೆ ಹೋಗಿ ಹೇಳಕ್ಕಾಗಲ್ಲ ರಾಮನಿಗೆ ಪಟ್ಟಾಭಿಷೇಕ ಮಾಡ್ಬೇಡ ಅಂತ, ಯಾಕಂದ್ರೆ ಅವಳಿಗೆ ಇನ್ನೂ ರಾಮನ್ ಮೇಲೆ ಪ್ರೀತಿ ಇರತ್ತೆ. ಯಾಕಂದ್ರೆ ಭರತನ ಬಿಟ್ರೆ ಕೈಕೆ ಜಾಸ್ತಿ ಪ್ರೀತಿ ಮಾಡಿದ್ದು ರಾಮನ್ನೇ ಸ್ವಂತ ಮಗನ್ ತರ ಪ್ರೀತಿ ಮಾಡ್ತಿದ್ಲು. ಭರತ ಹಾಗೆ ರಾಮನಲ್ಲಿ ಯಾವುದೇ ಭೇದ ಭಾವ ಮಾಡ್ತಿರ್ಲಿಲ್ಲ, ಅಷ್ಟೊಂದು ಪ್ರೀತಿ ಮಾಡ್ತಿದ್ಲು ಕೈಕೆ ರಾಮನ. ಆದ್ರೆ ಮಂಥರೆ ತುಂಬಿರೋ ಒಂದಿಷ್ಟು ಕೆಟ್ಟ ವಿಚಾರದಿಂದ ಇವಾಗ ನಾವ್ ಹೆತ್ತಿರೋ ಮಕ್ಕಳಿಗೆ ಏನಾದ್ರೂ ಕಷ್ಟ ಅಂದ್ರೆ, ಸೊ ನಮ್ಗೆ ಅಂದ್ರೆ ತಾಯಿ ಆದವ್ರಿಗೆ ಅದು ಏನು ನನ್ ಮಗಂಗೆ ಕಷ್ಟ ಆಗ್ಬಾರ್ದು ಅಂತ. ಸೊ ಮುಂಚೆ ಎಲ್ಲ ಯಾವ ರೀತಿ ಇತ್ತಂದ್ರೆ, ಒಂದ್ ರಾಜವಂಶದಲ್ಲಿ ಎಷ್ಟೇ ಜನ ಅಣ್ಣ ತಮ್ಮ ಸಹೋದರರಿದ್ರು ಒಬ್ನೇ ರಾಜ. ಈಗ ಇವ್ರು 4 ಜನ ಇದ್ದಾರೆ ಸೂರ್ಯವಂಶದಲ್ಲಿ ಅಂದ್ರೆ, ರಾಮ 100 ವರ್ಷ, ಭರತ 100 ವರ್ಷ, ಶತ್ರುಘ್ನ 100 ವರ್ಷ, ಲಕ್ಷ್ಮಣ 100 ವರ್ಷ ಈ ರೀತಿ ಆಡಳಿತ ಮಾಡ್ತಿರ್ಲಿಲ್ಲ. ಒಂದ್ಸಾರಿ ಏನಾದ್ರು ರಾಮನಿಗೆ ಪಟ್ಟಾಭಿಷೇಕ ಆದ್ರೆ, ಸೊ ಜೀವನ ಪೂರ್ತಿ ಅವ್ರು ಬದುಕಿರೋವರ್ಗು ಅವರೇ ರಾಜನ ಆಳ್ತಾ ಇದ್ರು. ಮುಂದೆ ಅವ್ರ ಮಕ್ಕಳು ಬರ್ತಿದ್ರು. ಸೊ ಈ ರೀತಿ ಅದು ಪದ್ಧತಿ ಇರೋದನ್ನ ಕೈಕೆಗೆ ಮಂತರೆ ಅಂದ್ರೆ, ನಿನ್ ಮಗ ಜೀವನ ಪೂರ್ತಿ ಇನ್ನೊಬ್ಬರ ದಾಸನಾಗಿರ್ಬೇಕು ಅಂತ ಹೇಳಿದ್ದಕ್ಕೆ ಅಷ್ಟೊಂದು ಪ್ರೀತಿ ಮಾಡೋ ಮಗನ್ ಮೇಲೆ ಕೈಕೆಗೆ ದ್ವೇಷ ಬರೋ ತರ ಹೇಳ್ತಾಳೆ. ಕೈಕೆ ಅವಾಗ ಮಂತರ ಕೇಳ್ತಾಳೆ, ಇದಕ್ಕೆ ಉಪಾಯ ಏನು, ಎಲ್ಲಾ ಸಮಯ ಮೀರ್ ಹೋಗಿದೆ, ನಮ್ಮ ಹತ್ರ ಏನು ಅದನ್ನ ನಿಲ್ಸಕ್ಕೆ ಯಾವ ಉಪಾಯನೂ ಇಲ್ಲ ಅಂತ. ಬಟ್ ಮಂತಾರೆ ಕಿಡ್ಗೇಡಿ ಬುದ್ಧಿ ಇರತ್ತಲ್ಲ, ಸೊ ಅವ್ರ ಹತ್ರ ಇಂಥದಕ್ಕೆಲ್ಲ ಉಪಾಯಗಳು ಜಾಸ್ತಿ ಇರತ್ತೆ, ಬೇಗನೆ ಉಪಾಯ ಬಂದ್ಬಿಡತ್ತೆ ಅಂತ ಜನಗಳಿಗೆಲ್ಲ. ಜಗಳ ತಂದಿಡೋದು, ಮತ್ತೆ ಏನೋ ಇಬ್ಬರ ಮಧ್ಯೆ ಬಿರುಕು ಮೂಡ್ಸೋದು. ಸೊ ಆತರ ಬುದ್ಧಿ ಇದ್ದವ್ರಿಗೆ ಪಟ್ಟ ಟಕ್ ಟಕ್ ಅಂತ ಉಪಾಯ ಬಂದ್ಬಿಡತ್ತೆ ತಲೆಗೆ. ಕೈಕೆಗೆ ದಶರಥ ಹಿಂದೆ 2 ವರ ಕೊಟ್ಟಿರ್ತಾನೆ. ಸೊ ಅದನ್ನ ಮಂತರೆ ಕೈಕೆಗೆ ನೆನಪು ಮಾಡ್ತಾಳೆ. ಒಂದ್ ಟೈಮಲ್ಲಿ ಏನಾಗಿರತ್ತೆ, ದೈತ್ಯರು ಮತ್ತೆ ದೇವತೆಗಳ ಮಧ್ಯೆ ಯುದ್ಧ ನಡೆಯುತ್ತೆ. ದೇವತೆಗಳಿಗೆ ಸಹಾಯ ಮಾಡ್ಬೇಕು ಅಂತ ದಶರಥ ಅವನ ರಥ ತಗೊಂಡು ಸೈನ್ಯ ತಗೊಂಡು ಹೋಗಿ ಆ ಟೈಮಲ್ಲಿ ದೇವತೆಗಳ ಜೊತೆಗೆ ಸಹಾಯಕ್ಕೆ ನಿಂತು ಅವ್ರನ್ನ ಗೆಲ್ಲಿಸ್ತಾನೆ. ಆದ್ರೆ ಮುಂದೆ ಬರ್ತಾ ಬರ್ತಾ ಸ್ವಲ್ಪ ಜನ ರಾಕ್ಷಸರು ಅವನ ಮೇಲೆ ಪ್ರಹಾರ ಮಾಡ್ತಾರೆ, ಅವನು ಮೂರ್ಛೆ ತಪ್ಪಿ ಬೀಳ್ತಾನೆ. ಸೊ ಅವಾಗ ಸಾರಥ್ಯ ಮಾಡ್ತಿರೋದು ಕೈಕೆ. ಸಾರಥ್ಯ ಅಂದ್ರೆ ದಶರಥನ ರಥಕ್ಕೆ ಕೈಕೆ ಸಾರಥಿ ಆಗಿರ್ತಾಳೆ. ಸೊ ಅವನ್ನ ತಪ್ಪಿಸ್ಬೇಕು, ಪಾರ್ ಮಾಡ್ಬೇಕು ಅಂತ ಆ ರಥನ ಬೇರೆ ಕಡೆ ತಗೊಂಡ್ ಹೋಗಿ ಅವನಿಗೆ ಅಂದ್ರೆ ಉಪಚಾರ ಎಲ್ಲ ಮಾಡ್ತಾಳೆ, ಮತ್ತೆ ಅವನಿಗೆ ಪ್ರಜ್ಞೆ ಬರತ್ತೆ. ಸೊ ಅವಾಗ ಅವನಿಗೆ ತುಂಬಾ ಖುಷಿ ಆಗತ್ತೆ. ದಶರಥನಿಗೆ ಖುಷಿಯಾಗಿ ಅವನು ಆ ಖುಷಿಯಲ್ಲಿ, ನಿನಗ್ ನಾನು 2 ವರ ಕೊಡ್ತೀನಿ, ಏನ್ ಬೇಕಿದ್ರು ಕೇಳು, ನಂಗೆ ತುಂಬಾ ಖುಷಿ ಆಯ್ತು, ನಿನ್ನ ಹೆಂಡತಿಯಾಗಿ ಪಡೆದಿದ್ದಕ್ಕೆ ಸಂತೋಷ ಆಯ್ತು ನಂಗೆ, ಒಂದು ನನ್ನ ಕಾಪಾಡಿದ್ಯಾ, ಹಾಗೆ ನನ್ನ ರಥನ ಸಾರಥ್ಯ ಅಂದ್ರೆ ಸಾರಥಿ ಅವಳೇ ರಥ ಓಡಿಸ್ಕೊಂಡ್ ಬಂದಿರ್ತಾಳೆ. ಸೊ ಯುದ್ಧ ಭೂಮಿ ರಣರಂಗದಿಂದ ತುಂಬಾ ದೂರ ಕರ್ಕೊಂಡ್ ಬಂದು ಅವನ ಚಾಕ್ರಿ ಮಾಡಿರ್ತಾಳೆ. ಸೊ ನಿನ್ಗೆ ಏನ್ 2 ವರ ಬೇಕು ಕೇಳು ಅಂತ
ದಶರಥ ಕೈಕೇಯಿಗೆ ಹೇಳ್ತಾನೆ. ಕೈಕೇಯಿ ಅವಾಗ ತುಂಬಾ ಪ್ರೀತಿ ವಿಶ್ವಾಸದಿಂದ ಇರ್ತಾಳೆ ದಶರಥನ್ ಜೊತೆ. ನನ್ಗೆ ಈ ಸಮಯದಲ್ಲಿ ಯಾವ ವರನೂ ಬೇಡ, ಮುಂದೆ ಏನಾದ್ರು ನಂಗೆ ಕೇಳ್ಬೇಕು ಅಂತ ಮನಸ್ ಬಂದ್ರೆ ಏನಾದ್ರು ಆಸೆ ಆದ್ರೆ ನಾನ್ ಕೇಳ್ತೀನಿ ಅಂತ ಹೇಳಿರ್ತಾಳೆ. ಆ ಸಿಚುವೇಶನ್ ನ ಅಲ್ಲಿ ದಶರಥ ಕೊಟ್ಟಿರುವಂತ 2 ವರನ ಇವಾಗ ಮಂತರೆ ಕೈಕೇಯಿಗೆ ಕೇಳು ಅಂತ ಹೇಳ್ತಾಳೆ. ಅದು ಯಾವ ರೀತಿ ಹೇಳ್ತಾಳಂದ್ರೆ, ಅವನಿಗೆ ನೆನಪು ಮಾಡು, 1ನೇ ವರ ಏನ್ ಬೇಕಂದ್ರೆ, ಅಂದ್ರೆ ಫಸ್ಟ್ ವರ ಏನ್ ಬೇಕು ಅಂತಂದ್ರೆ, ಇವಾಗ ಏನು ರಾಮನಿಗೆ ಪಟ್ಟಾಭಿಷೇಕ ಆಗ್ಬೇಕು ಅಂತ ಏನ್ ತಯಾರಿ ಆಗಿದೆ ಅಲ್ಲ, ಎಲ್ಲ ಅಲಂಕಾರ ಮುಹೂರ್ತ ಎಲ್ಲ ಫಿಕ್ಸ್ ಮಾಡಿದ್ದಾರೆ. ಸೊ ಎಲ್ಲಾ 7 ಸಮುದ್ರದ ಜಲ ಅಥವಾ ಅದೆಲ್ಲ ಏನು ಗಂಗಾಜಲ ಎಲ್ಲ ತಂದು ಎಲ್ಲಾನು ಅಲಂಕಾರ ಮಾಡಿದ್ದಾರೆ. ಇದೇ ಮುಹೂರ್ತದಲ್ಲಿ ಭರತನಿಗೆ ಪಟ್ಟಾಭಿಷೇಕ ಆಗ್ಬೇಕು. ಸೊ ಇಲ್ಲಿ ನೋಡಿ, ಇದೇ ಮುಹೂರ್ತದಲ್ಲೇ ಆಗ್ಬೇಕು ಅಂದ್ರೆ ಇನ್ನೊಂದ್ ಅರ್ಧ ಗಂಟೆನೋ 1 ಗಂಟೆನೋ ಸಮಯ ಇದೆ ರಾಮನಿಗೆ ಪಟ್ಟಾಭಿಷೇಕ ಮಾಡಕ್ಕೆ. ಸೊ 1 ಗಂಟೆಯಲ್ಲಿ ಕೈಕೇಯ ದೇಶದಿಂದ, ಅಂದ್ರೆ ಕೈಕೇಯ ಅಣ್ಣ ತಮ್ಮಂದಿರು ಇರುವಂತ ದೇಶದಿಂದ ಭರತ ಅಷ್ಟು ಬೇಗ ಬರಕ್ಕಾಗಲ್ಲ. ಬರ್ಬೇಕಂದ್ರೆ ಪುಷ್ಪಕ ವಿಮಾನದಲ್ಲಿ ಬರ್ಬೇಕಂದ್ರೂ ಸಮಯ ತಗೊಳತ್ ಅನ್ಸತ್ತೆ, ಅದು ಗೊತ್ತಿಲ್ಲ. ಬಟ್ ಅರ್ಧ ಗಂಟೆ 1 ಗಂಟೆಯಲ್ಲಂತೂ ಆ ದೇಶದಿಂದ ನಮ್ಮ ಅಯೋಧ್ಯೆಗೆ ಬರಕಂತೂ ಅದು ಅಸಾಧ್ಯ ಅನ್ಸತ್ತೆ. ಸೊ ಈ ರೀತಿ 1 ವರ ಕೇಳು. ಹಾಗೆ 2ನೇ ವರ ಏನಂದ್ರೆ, ರಾಮಚಂದ್ರನ 14 ವರ್ಷ ಅರಣ್ಯಕ್ಕೆ ಕಳಿಸು. ಅದು ಯಾವ ರೀತಿ, ನಾರು ಮಡಿಯುಟ್ಟು ಸನ್ಯಾಸಿ ರೂಪದಲ್ಲಿ ಅರಣ್ಯಕ್ಕೆ ಕಳಿಸ್ಬೇಕು. ಇಲ್ಲೇ ಅವ್ರ ಅಯೋಧ್ಯದಲ್ಲಿರೋ ಅರಣ್ಯ ಅಥವಾ ಪಕ್ಕದಲ್ಲಿರೋ ಅರಣ್ಯಕ್ಕಲ್ಲ, ಅದು ದಂಡಕಾರಣ್ಯ, ಅಂದ್ರೆ ನಿರ್ಜನ, ಅಲ್ಲಿ ಯಾರೂ ಜನಗಳು ಇಲ್ದೆ ಇರುವಂತ ಅರಣ್ಯಕ್ಕೆ ಅವನು 14 ವರ್ಷ ಹೋಗಿ ವನವಾಸ ಮುಗಿಸಿ ಬರ್ಬೇಕು ಅಂತ 2ನೇ ವರ ಕೇಳುವಂತ ಕೈಕೇಯಿ ತಲೆಗೆ ಈ ರೀತಿ ಕೆಟ್ಟ ವಿಚಾರಗಳನ್ನ ತುಂಬ್ತಾಳೆ. ಯಾಕೆ 14 ವರ್ಷ ಹೋಗ್ಬೇಕು ಅನ್ನೋ ವಿಚಾರ ತುಂಬ್ತಾಳೆ ಕೈಕೇಯಿ ತಲೆಗಂದ್ರೆ, ಇಲ್ಲಿ ಭರತಂಗೆ ರಾಜ ಪಟ್ಟಾಭಿಷೇಕ ಆದ್ರೆ 14 ವರ್ಷದಲ್ಲಿ ಎಲ್ಲ ರಾಮನ ಮರಿತಾರೆ, ಭರತನ ಅಷ್ಟೇ ಪ್ರೀತಿಯಿಂದ ಒಪ್ಕೋತಾರೆ. ಭರತನ್ ಅಂದ್ರೆ ಅವ್ರ ಸೀಟ್ ಇವಾಗ ಒಂದ್ ಅಧಿಕಾರದಲ್ಲಿ ಯಾರಾದ್ರೂ 2-3 ಸರಿ ಎಲೆಕ್ಷನ್ ಅಲ್ಲಿ ವಿನ್ ಆದ್ರೆ ಅವ್ರ ಸೀಟ್ ಹೆಂಗ್ ಫಿಕ್ಸ್ ಆಗತ್ತೆ, ಗಟ್ಟಿ ಆಗತ್ತೆ. ಸೊ ಆ ರೀತಿ 14 ವರ್ಷ ರಾಮ ಯಾರ ಕಣ್ಣಿಗೂ ಕಾಣಿಸ್ಕೊಂಡಿಲ್ಲ ಅಥವಾ ಅವನ್ ಮಾತನ್ನ ಕೇಳಿಸ್ಕೊಂಡಿಲ್ಲ ಅಂತಂದ್ರೆ ರಾಮನ್ ಮೇಲೆ ಪ್ರೀತಿ ಕಡಿಮೆ ಆಗತ್ತೆ. ಭರತನ ಸುಲಭವಾಗಿ ಎಲ್ಲರೂ ರಾಜ ಅಂತ ಒಪ್ಕೋತಾರೆ, ಅವನ್ ಮಾತನ್ನ ಆದೇಶಗಳನ್ನ ಪಾಲಿಸ್ತಾರೆ. ಸೊ ಜನ ಎಲ್ಲ ಮರೀತಾರೆ. ಅವಾಗ ಭರತನಿಗೆ ಪ್ರಾಮುಖ್ಯತೆ ಸಿಗತ್ತೆ, ಅಂದ್ರೆ ಇಂಪಾರ್ಟೆಂಟ್ ಸಿಗತ್ತೆ ಅನ್ನೋ ಯೋಚನೆಯಿಂದ ಭರತನ್ನ ಇವಾಗ್ಲೇ ಪಟ್ಟಾಭಿಷೇಕ ಮಾಡಿ ರಾಮಚಂದ್ರನ 14 ವರ್ಷ ವನವಾಸಕ್ಕೆ ಕಳಿಸ್ಬೇಕು. ಅದು ಸನ್ಯಾಸಿದರ ನಾರು ಮಡೆ ಉಟ್ಟು ಅರಣ್ಯದಲ್ಲಿ ಗೆಡ್ಡೆ ಎನಸುಗಳನ್ನ ತೆಗೆದುಕೊಂಡು ದರ್ಬೆ ಮೇಲೆ ಮಲಗಬೇಕು. ಸೊ ಈ ರೀತಿ ಎಲ್ಲ ನಿಯಮನ, ಈ ರೀತಿ ನೀನ್ ಕೇಳು, ನೀನ್ ಕೊಟ್ಟಿರುವಂತ 2 ವರನ ಇವಾಗ ಸರಿಯಾದ ಸಮಯ, ಇದನ್ನ ಬಳಸ್ಕೋ ಅಂತ ಹೇಳ್ತಾಳೆ. ಬಟ್ ಇದೆಲ್ಲ ಏನಂದ್ರೆ ದೇವರ ಆಟ ಅನ್ಸತ್ತೆ. ಬಿಕಾಸ್ ರಾವಣನ ಸಂಹಾರ ಮಾಡಕ್ಕೆ ರಾಮ ಅಂದ್ರೆ ವಿಷ್ಣು ಅವತಾರ ಬರ್ಬೇಕಿತ್ತು. ಸೊ ಹಾಗಾಗಿ ಕೈಕೇಯಿಂದ ಮಂಥರೆಯಿಂದ ಆ ಕೆಲಸ ಮಾಡ್ಸಿರ್ಬೋದು ದೇವ್ರು ಅಂತ ಅನ್ಸುತ್ತೆ. ಹಾಗೆ ಮಂಥರೆ ಯಾರಂದ್ರೆ ಮುಂದೆ ಕಲಿ ಬರ್ತಾರಲ್ಲ ಈ ಕಲಿಯುಗದಲ್ಲಿ, ಅವರ ಪತ್ನಿ ಅಂದ್ರೆ ಅನಿಷ್ಟ ಲಕ್ಷ್ಮಿ. ಸೊ ಅವಳು ಬ್ರಹ್ಮನ್ ಕುರಿತು ತಪಸ್ ಮಾಡಿ ಅಪ್ಸರೆಯಾಗಿ, ಸೊ ಅಲ್ಲಿಂದ ಮತ್ತೆ ಶಾಪಕ್ಕೆ ವಂಚನೆ ಆಗಿ ಅವಳು ಈ ಭೂಮಿ ಮೇಲೆ ಬಂದು ಈ ರೀತಿ ಎಲ್ಲ ಅನಿಷ್ಟದ ಕೆಲ್ಸಗಳನ್ನ, ದರಿದ್ರ ಲಕ್ಷ್ಮಿ ಅಂದ್ರೆ ಅನಿಷ್ಟದ ಕೆಲ್ಸನೇ ಮಾಡೋದು. ಸೊ ಹಾಗಾಗಿ ಈ ರೀತಿ ಎಲ್ಲ ಕೈಕೇಯಿ ತಲೆಗೆ ಒಂದಿಷ್ಟು ಕೆಟ್ಟ ವಿಚಾರಗಳನ್ನ ತುಂಬಿ ಏನು ಒಬ್ಬರು ಒಳ್ಳೆತನನ ಯಾವ ರೀತಿ ದುರುಪಯೋಗ ಪಡಿಸ್ಕೋಬೇಕು, ಅವ್ರು ನಂಬಿಕೆ ಇಟ್ಟು ಕೊಟ್ಟಂತ ಮಾತನ್ನ ಯಾವ ರೀತಿ ದುರುಪಯೋಗ ಪಡಿಸ್ಕೋಬೇಕು ಅಂತ ಕೈಕೇಯಿ ತಲೆಗೆ ತುಂಬ್ತಿದ್ದಾಳೆ. ಈಗ ಕೈಕೇಯಿ ಮಂಥರೆನ ಹೊಗಳೋಕ್ ಸ್ಟಾರ್ಟ್ ಮಾಡ್ತಾಳೆ. ಯಾವ ರೀತಿ ಅಂದ್ರೆ, ನನ್ನ ಕಣ್ ಬಿಟ್ಟಾಗಿಂದನೂ ನಿನ್ನ ನೋಡ್ತಾ ಇದ್ದೀನಿ, ಆದ್ರೆ ನೀನ್ ಇಷ್ಟೊಂದು ಬುದ್ಧಿವಂತೆ ಅಂತ ಗೊತ್ತಿರ್ಲಿಲ್ಲ. ಸೊ ಎಲ್ಲರಲ್ಲೂ ಅಂದ್ರೆ ಶಾರ್ಪ್ ಮೈಂಡ್ ನಿಂದು, ಎಷ್ಟ್ ಬೇಗ ನಿನಗೆ ಎಲ್ಲಾ ಆಲೋಚನೆಗಳು ಬಂತು ಅಂತ. ಅಂದ್ರೆ ಅದು ಕೆಟ್ಟ ಬುದ್ಧಿ ಅಂತ ಅವಳಿಗೆ ಇನ್ನೂ ಗೊತ್ತಾಗಿಲ್ಲ. ಅವಳ ಮಗನ್ಗೆ ಒಳ್ಳೇದಾಗ್ಲಿ ಅನ್ನೋ ರೀತಿಯಲ್ಲಿ ಅವಳು ವಿಚಾರ ಮಾಡಿ ಮಂಥರೆ ಹೇಳಿದ್ದನ್ನ ಒಪ್ಕೊಂಡು ಅವಳನ್ನ ಹೊಗಳ್ತಿರ್ತಾಳೆ. ಏನು ನಿನ್ ಗೂನಿಗೆ ಒಂದು, ಅಂದ್ರೆ ಅವಳು ಬೆನ್ ಬಾಗಿರತ್ತಲ್ಲ ಅದಕ್ಕೊಂದು ಬಂಗಾರದ ಇದನ್ನ ಹಾಕ್ಬೇಕು, ಮಾಲೆ ಹಾಕ್ಬೇಕು ಅಂತ ಅಂದ್ರೆ ಎಲ್ಲ ರೀತಿಯಿಂದನೂ ಹೊಗಳ್ತಾಳೆ. ಸೊ ನಿನ್ ನಡಿಗೆ ಹಂಸ ನಡಿಗೆ, ನಿನ್ ಬೆನ್ನೊಂದ್ ಬಾಗಿದೆ ಅಂತ ಈ ರೀತಿ ಎಲ್ಲ ತುಂಬಾ ಪ್ರೀತಿಯಿಂದ ಮಂಥರೆನ ಕೊಂಡಾಡ್ತಾಳೆ.
ನೀನ್ ನಂಗೆ ಯಾವಾಗ್ಲೂ ಒಳ್ಳೇದೇ ಬಯಸಿದ್ಯಾ ಅಂತ ಎಲ್ಲ ಕೊಂಡಾಡ್ತಾಳೆ. ಸೊ ಆಮೇಲೆ ಮತ್ತೆ ಕೈಕೆ ಮಂಥರೆನ ಕೇಳ್ತಾಳೆ, ಇದನ್ನ ಯಾವ ರೀತಿ ಹೇಳಿ ನಾನು ದಶರಥನ್ಗೆ, ಅಂದ್ರೆ ಯಾವ ರೀತಿ ಪ್ರತಿಭಟನೆ ಮಾಡ್ಲಿ, ಈ ವಿಷಯನೆಲ್ಲ ನಾನು ವರನ ಯಾವ ರೀತಿ ಕೇಳಿ ಅಂತ. ಸೊ ಇಲ್ಲೂ ನೋಡಿ ಮಂಥರೆ ಕೈಕೆಗೆ ಯಾವ ರೀತಿ ಕೆಟ್ಟ ಬುದ್ಧಿನ ಹೇಳ್ಕೊಡ್ತಾಳೆ ಅಂತ ಅಂದ್ರೆ, ಅಂತಃಪುರದಲ್ಲಿ ಖುಷಿ ಆಗಿರುವಾಗ ಒಂದ್ ಕೋಣೆ, ಕೋಪ ಬಂದಿರುವಾಗ ಒಂದ್ ಕೋಣೆ, ಅಂದ್ರೆ ರಾಜ ಅಥವಾ ರಾಣಿಯರು ಆ ಕೋಣೆಗೆ ಹೋಗಿ, ಖುಷಿ ಆಗಿರೋ ಕೋಣೆಯಲ್ಲಿ ಅಥವಾ ಕೋಪ ಬಂದಿರುವಾಗ, ದುಃಖ ಆಗಿರುವಾಗ ಒಂದು ಕೋಣೆಯಲ್ಲಿ ಹೋಗಿದ್ರೆ ಸೊ ಅವರಿಗೆ ಗೊತ್ತಾಗತ್ತೆ ರಾಣಿಗೆ ಕೋಪ ಬಂದಿದೆ ಅಂತ. ಸೊ ರಾಜ ಹೋಗಿ ಆ ಕೋಣೆಗೆ ಹೋಗಿ ಸಮಾಧಾನ ಮಾಡ್ತಾರೆ. ಸೊ ಈ ರೀತಿ ಕೋಣೆಗಳಿರತ್ತೆ. ನೀನು ಹೋಗು, ಕಪ್ಪು ಬಣ್ಣದ ಸೀರೆನ ಉಟ್ಕೋ, ನಿನ್ನ ಆಭರಣಗಳೆಲ್ಲ ಏನೇನ್ ಹಾಕೊಂಡಿದ್ಯಾ ಅದನ್ನೆಲ್ಲ ಕಿತ್ತು ಬಿಸಾಡು. ಸೊ ಬರೀ ಅಂದ್ರೆ ಏನೂ ಅಲಂಕಾರ ಇಲ್ದೇನೆ ಕಪ್ಪು ಸೀರೆನ ಉಟ್ಕೊಂಡು ಹೋಗಿ, ಕೋಪದ ಕೋಣೆ ಇದೆ ಅಲ್ಲ ಅಲ್ಲಿ ಹೋಗಿ ಬರೀ ನೆಲದ ಮೇಲೆ ಮಲ್ಕೋ, ಕೂದಲನ್ನೆಲ್ಲ ಬಿಚ್ಕೋ. ಅವಾಗ ದಶರಥ ಹಂಗೆ ವಿಷ ಮುಟ್ಟತ್ತೆ. ಅಂದ್ರೆ ಇವಾಗ ಅಲ್ಲೆಲ್ಲ ಕಡೆ ದ್ವಾರಪಾಲಕರು, ಸೈನಿಕರು, ಕಾವಲ್ಕಾರರು ಎಲ್ಲ ಅರಮನೆ ಸುತ್ತ, ಅಂತಃಪುರದ ಸುತ್ತ, ಒಳಗೆ ಹೊರಗೆ ದಾಸಿಯರು ಎಲ್ಲ ಕಡೆ ಇರ್ತಾರೆ. ಸೊ ನೀ ಅಲ್ಲಿ ಪ್ರವೇಶ ಮಾಡಿದ್ದನ್ನ ಯಾರಾದ್ರೂ ಹೋಗಿ ರಾಜನಿಗೆ ತಿಳಿಸ್ತಾರೆ. ಅವಾಗ ಬಂದ ಕೇಳಿರುವಾಗ ಈ ರೀತಿ ಪ್ರತಿಭಟನೆ ಮಾಡುವಂತ ಎಲ್ಲಾನು ಕೆಟ್ಟ ಬುದ್ಧಿನ ಹೇಳ್ಕೊಡ್ತಾಳೆ. ಸೊ ಮಂಥರೆಗೆ ಇನ್ನೂ ಖುಷಿ ಆಗತ್ತೆ, ಇದನ್ನ ನಾನು ಹೇಗಾದ್ರೂ ರಾಮನ ಪಟ್ಟಾಭಿಷೇಕ ತಡಿಬಹುದು ಅಂತ. ಆದ್ರೆ ಅವಳಿಗೆ 14 ವರ್ಷ ರಾಮನ ಕಳ್ಸಕ್ ಮನ್ಸಿರಲ್ಲ. ಆದ್ರೂನು ಏನು ಇವಾಗ ಕಳಿಸ್ಲಾರ್ದೇನೆ ಭರತನಿಗೆ ಪಟ್ಟಾಭಿಷೇಕ ಮಾಡ್ಬೇಕು ಅಂದ್ರೆ ಜನ ಎಲ್ಲ ರಾಮನ ಹತ್ರನೇ ಹೋಗ್ತಾರೆ. ರಾಜ ಸುಮ್ನೆ ಅವನು ಸಿಂಹಾಸನದ ಮೇಲೆ ಕೂತಿರೋ ತರ ಆಗತ್ತೆ. ಅಲ್ಲಿ ರಾಜನ್ಗೆ ಯಾವ ಮರ್ಯಾದೆನೂ ಇರಲ್ಲ. ಅಂದ್ರೆ ಇನ್ ಕೇಸ್ ಭರತನ ರಾಜ ಮಾಡಿದ್ರೆ ರಾಮ ಅವ್ರ ಕಣ್ಮುಂದೆನೆ ಇದ್ರೆ, ಇವಾಗ ನಮ್ ಜೊತೆ ಯಾರ್ಗಾದ್ರು ಪ್ರೀತಿ ಸ್ನೇಹ ಒಡನಾಟ ಇದ್ರೆ ನಾವ್ ಅವರಿಗೆ ಫೋನ್ ಮಾಡಿ, ಇಲ್ಲ ಹತ್ರ ಇದ್ರೆ ಅವ್ರ ಹತ್ರ ಹೋಗ್ ಬರೋದು, ಮಾತಾಡೋದು, ವಿಚಾರಿಸ್ಕೊಳ್ಳೋದು ಈ ತರ ಮಾಡ್ತೀವಿ. ಬಟ್ ಇಲ್ಲಿ ದೂರ ಕಳಿಸ್ಬಿಟ್ರೆ, ಅದು ದಂಡಕಾರಣ್ಯಕ್ಕೆ ಕಳಿಸ್ಬಿಟ್ರೆ ಸೊ ಜನ ಅಷ್ಟು ದೂರ ಹೋಗಲ್ಲ. ಅವ್ರು ಹೋಗ್ಬೇಕಂದ್ರೆ ವಿಂಧ್ಯ ಪರ್ವತನ ದಾಟ್ಕೊಂಡು ಹೋಗ್ಬೇಕು. ಸೊ ಪ್ರತಿದಿನ ಜನ ಅಷ್ಟು ದೂರ ಹೋಗಲ್ಲ. ಆಮೇಲೆ ಅಯೋಧ್ಯೆಯಲ್ಲಿ ತುಂಬಾ ಸೌಕರ್ಯ ಇರೋ ಕಾರಣ, ಅದೇ ಇಂದ್ರನ ಅಮರಾವತಿಗಿಂತನೂ ಅಯೋಧ್ಯದಲ್ಲಿ ಜಾಸ್ತಿ ಖುಷಿ ಸಂಪತ್ತು ಎಲ್ಲ ಆಯ್ತು ಅಂತ ಹೇಳ್ತಾರೆ. ಸೊ ಪುರಾಣದಲ್ಲೆಲ್ಲ ಸೊ ಅಷ್ಟೊಂದು ಸೌಕರ್ಯ ಇರೋ ಕಾರಣ ಜನಗಳು ರಾಮನಿಗೊಬ್ಬನಿಗೋಸ್ಕರ ಅಷ್ಟು ದೊಡ್ಡ ದಂಡಕಾರಣ್ಯಕ್ಕೆ ಹೋಗೋದು ಅಥವಾ ಪರ್ವತನ ದಾಟ್ ಹೋಗೋ ಧೈರ್ಯ ಯಾರು ಮಾಡಲ್ಲ. ಸೊ ಭರತನ ಒಪ್ಕೋತಾರೆ. 10-12 ವರ್ಷ ನಾವೇ ನಮ್ಗೆ ಗೊತ್ತಿರೋರ್ನ ಯಾರನ್ನಾರು ಇವಾಗ ಸ್ಕೂಲ್ ಫ್ರೆಂಡ್ಸ್, ಕಾಲೇಜ್ ಫ್ರೆಂಡ್ಸ್ ಸಿಕ್ಕರೆ ಏನೋ ಒಂದೆರಡು ಮಾತಾಡಿ ಸುಮ್ನಾಗ್ಬಿಡ್ತೀವಿ. ಅಂದ್ರೆ ಆ ಸಲ್ಗೆ ನಮ್ ಹತ್ರ ಇರಲ್ಲ. ಸ್ಕೂಲಲ್ಲಿ ಇರುವಾಗ ಅವ್ರು ನಮ್ಗೆ ಎಷ್ಟೇ ಪರಿಚಯ ಕ್ಲೋಸ್ ಇದ್ರುನು ಸೊ ಆಫ್ಟರ್ ಒಂದು 15-20 ಇಯರ್ಸ್ ಆದ್ಮೇಲೆ ಅವ್ರು ಮತ್ತೆ ನಮ್ಗೆ ಸಿಕ್ಕರೆ ಅವ್ರ ಜೊತೆ ನಮ್ಗೆ ಆ ರೀತಿಯಾದ ಮುಂಚೆ ಇರುವಂತ ಸಲಿಗೆ ಇರಲ್ಲ. ಸೊ 14 ವರ್ಷ ಭರತ ರಾಜ್ಯ ಆಳಿದ್ರೆ ಜನಗಳ ಕಣ್ಣಿಗೆ ರಾಮ ಕಾಣಿಸ್ತಿದ್ರೆ, ರಾಮನ್ ಜೊತೆ ಏನೂ ಒಡನಾಟ ಇಲ್ಲ ಅಂತಂದ್ರೆ, ಅವನ್ ಮುಖ ನೋಡ್ದಿದ್ರೆ ಸಲ್ಗೆ ಕಡಿಮೆ ಆಗತ್ತೆ. ಇವಾಗ ಜೀವನ ಪೂರ್ತಿ ರಾಮನ ದಂಡಕಾರಣ್ಯಕ್ಕೆ ಕಳ್ಸಂದ್ರೆ ದಶರಥ ಖಂಡಿತವಾಗ್ಲೂ ಒಪ್ಪಲ್ಲ. ಸೊ ಹಾಗಾಗಿ ಬರೀ 14 ವರ್ಷ ಅಂದ್ರೆ ದಶರಥ ಒಪ್ಬೋದೇನೋ ಅನ್ನೋ ರೀತಿಯಲ್ಲಿ ಮಂಥರೆ ಕೈಕೇಯಿಗೆ ಹೇಳಿರ್ತಾಳೆ. ಸೊ ಇದೆಲ್ಲ ವಿಚಾರನ ಹೇಳಿ ಯಾವ ರೀತಿ ಪ್ರತಿಭಟನೆ ಮಾಡ್ಬೇಕು ಅಂತ ಎಲ್ಲ ಹೇಳಿ ಏನು ಮಂಥರೆನ ಕೋಪದ ಕೋಣೆಗೆ ಹೋಗು ನೀನು ಕಪ್ಪು ಸೀರೆನ ಉಟ್ಕೊಂಡು ಅಂತ. ಸೊ ಆ ಟೈಮಿಗೆ ದಶರಥ ಕೈಕೆಗೆ ಒಂದು ರಾಮನ ಪಟ್ಟಾಭಿಷೇಕದ ವಿಷಯ ತಿಳಿಸ್ಬೇಕು ಅಂತ ಕೈಕೆ ಅಂತಃಪುರ ಕಡೆಗೆ ಬರ್ತಿರ್ತಾನೆ. ನಿನ್ನೆ ಮೊನ್ನೆ ಎಲ್ಲ ರಾಮಾಯಣ ಓದ್ತಿರ್ಬೇಕಂದ್ರೆ ರಾಮನ್ನ ಅರಣ್ಯಕ್ಕೆ ಕಳಿಸ್ಬೇಕು, ವನವಾಸಕ್ಕೆ ಕಳಿಸ್ಬೇಕು ಅನ್ನೋ ಕಥೆನ ಓದ್ತಿರ್ಬೇಕಂದ್ರೆ ಸ್ವಲ್ಪ ಬೇಜಾರಾಗ್ತಿತ್ತು. ಓದ್ತಾ ಅಳುನೇ ಬರ್ತಿತ್ತು. ಬಟ್ ಇವತ್ತು ರಾಮಾಯಣ ಓದ್ತಿರ್ಬೇಕಂದ್ರೆ ನಗು ಬರ್ತಿತ್ತು. ಯಾವ ರೀಸನಿಗಂದ್ರೆ ಕೈಕೆ ಮಂಥರೆನ ಹೊಗಳಿರೋ ಕಥೆನ ಓದ್ಬೇಕು ಅಂತ ಅಂದ್ರೆ, ಅವಳು ಅಂದ್ರೆ ನಿಂದ ಹಂಸ ನಡಿಗೆ, ನಿನ್ ಗೂನ್ ಬಾಗಿದೆ ಅಷ್ಟೇ, ಅಂದ್ರೆ ಬೆನ್ ಬಾಗಿದೆ ಅಷ್ಟೇ, ಇಲ್ಲಾಂದ್ರೆ ನಿನ್ ನಕ್ರೆ ಆ ತರ ಕಾಂತೀಯ ಈ ತರ ಕಾಂತೀಯ ಅಂತ ಎಲ್ಲ ಅವಳನ್ನ ಹೊಗಳ್ಬೇಕಂದ್ರೆ ಆ ಮುದ್ಕಿ ಹತ್ರ ಇವಳಿಗೇನ್ ಅಂದ ಕಾಂತೋ ಗೊತ್ತಾಗ್ಲಿಲ್ಲ. ಸೊ ಅದನ್ನ ಓದ್ಬೇಕಂದ್ರೆ ಸ್ವಲ್ಪ ನಗು ಬರ್ತಿತ್ತು. ಸ್ಟಿಲ್ ರಾಮನ್ನ ವನವಾಸಕ್ಕೆ ಹೋಗ್ಬೇಕು ಅನ್ನೋ ಕತೆ ಕೇಳಿದಾಗನು ಸ್ವಲ್ಪ ಬೇಜಾರಾಗ್ತಿತ್ತು. ಸೊ ನೀವು ನನ್ನ ರಾಮಾಯಣ ಜರ್ನಿಯಲ್ಲಿ ಜಾಯ್ನ್ ಆಗಿ ಹಾಗೆ ಪ್ರತಿದಿನ ಜೈ ಶ್ರೀರಾಮ್ ಅಂತ ಬರಿತಾ ಇರಿ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ. ಚಾಮುಂಡೇಶ್ವರಿ ಶ್ರೀರಾಮಚಂದ್ರನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರ್ಲಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ನ ಮುಗಿಸ್ತೀನಿ. ನಾಳೆ ನಾನ್ ರಾಮಾಯಣದಲ್ಲಿ ಏನು ಅಂತ ಮತ್ತೆ ನಾಳೆ ದಿನ ಹೇಳ್ತೀನಿ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್.